ಶುಭೋದಯ ಮಕ್ಕಳ. ನಾವು ಹಿಂದಿನ ತರಗತಿಯಲ್ಲಿ ವಂದನೆ ಪದ್ಯದ ಬಗ್ಗೆ ತಿಳ್ಕೊಂಡ್ವಿ. ಈ ದಿನದ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳು ಬಗ್ಗೆ ತಿಳ್ಕೊಳ್ಳೋಣ. ಗುಣಿತಾಕ್ಷರಗಳಂದರೆ ನೀವು ಕನ್ನಡನ ಓದೋಕ್ಕೆ ಅಕ್ಷರಗಳನ್ನ ಕಲಿಬೇಕು ಅಂದರೆ ನೀವು ಗುಣಿತಾಕ್ಷರಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು. ಗುಣಿತಾಕ್ಷರಗಳು ಇಲ್ಲಿದೆ ನೋಡಿ, ಅದು ಗುಣಿತಾಕ್ಷರಗಳ ಚಿಹ್ನೆಗಳು. ಅವು ಮೊದಲನೇದು ತಲೆಕಟ್ಟು, ಕ ತಲೆಕಟ್ಟು, ಕ ಅಂತ ಹೇಳ್ತೀವಲ್ಲ ಆ ತಲೆಕಟ್ಟು. ಎರಡನೇದು ಇಳಿ, ಎರಡನೇದೇನು ಇಳಿ. ಮೂರನೇದು ಗುಡಿಸು, ಮೂರನೇದು ಗುಡಿಸು. ನಾಲ್ಕನೇದು ಗುಡಿಸಿನ ದೀರ್ಘ, ಹೇಳಿ ಗುಡಿಸಿನ ದೀರ್ಘ. ಕೊಂಬು, ಕೊಂಬಿನ ಇಳಿ. ಒಟ್ರು ಸುಳಿ, ಒಟ್ರ ಸುಳಿ. ಏತ್ವ, ಏತ್ವನ ದೀರ್ಘ. ಐತ್ವ, ಓತ್ವ, ಓತ್ವನ ದೀರ್ಘ. ಔತ್ವ, ಅನುಸ್ವಾರ ವಿಸರ್ಗ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ ಮಕ್ಕಳ. ಪೇಜ್ ನಂಬರ್ 106 ಪೇಜಲ್ಲಿದೆ. ಕಲಿತ ಗುಣಿತಾಕ್ಷರಗಳು ಅಂತ ಇದೆ, ಅಲ್ಲಿ ನೋಡಿ. ಮೊದಲನೇದು ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನ ಇಳಿ, ಒಟ್ರು ಸುಳಿ, ಏತ್ವ, ಏತ್ವನ ದೀರ್ಘ, ಐತ್ವ, ಓತ್ವ, ಓತ್ವನ ದೀರ್ಘ, ಔತ್ವ, ಅನುಸ್ವಾರ ವಿಸರ್ಗ. ಅಂದರೆ ಮಕ್ಕಳ, ನಮ್ಮ ಗುಣಿತಾಕ್ಷರದಲ್ಲಿ 15 ಅಕ್ಷರಗಳಿವೆ. ಅಂದರೆ ನಾವು ವ್ಯಂಜನಾಕ್ಷರಗಳನ್ನು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಕ್ಕಾಗಲ್ಲ, ಓದೋಕ್ಕೂ ಆಗಲ್ಲ. ಅದಕ್ಕೆ ಸ್ವರಗಳು ಸೇರಿಕೊಳ್ತವೆ, ಸೇರಿಕೊಂಡು ಉಚ್ಚರಿಸೋಕ್ಕೆ ಸಾಧ್ಯ. ಗುಣಿತಾಕ್ಷರಗಳು ಅಂದರೆ ನೀವು ಮಗ್ಗಿನ ಹೇಳ್ತಿರಲ್ಲ, ಅದೇ ಥರ ಇದು ಸಹ ಬರೋದು ಗುಣಿತಾಕ್ಷರಗಳು. ಗುಣಿತಾಕ್ಷರಗಳನ್ನ ನಾವು ಕಲ್ತ್ಕೋಬೇಕು ಅಂದರೆ ಈ ಚಿಹ್ನೆಗಳನ್ನ ನಾವು ಅಚ್ಚುಕಟ್ಟಾಗಿ ಓದಕ್ಕೆ ಬರಬೇಕು. ಯಾವ ಅಕ್ಷರ ಯಾವ ಚಿಹ್ನೆ ಏನು ಬರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಮಕ್ಕಳ. ತಿಳ್ಕೊಂಡು ನಾವು ಮುಂದೆ ಅಕ್ಷರಗಳನ್ನ ಕಲಿಯೋಕ್ಕೆ ಸಹಕಾರಿಯಾಗುತ್ತದೆ. ನೀವು ಪ್ರತಿದಿನ ಈ ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿನಿಳಿ, ಒಟ್ರು ಸುಳಿ, ಏತ್ವ, ಏತ್ವನ ದೀರ್ಘ, ಐತ್ವ, ಓತ್ವ, ಓತ್ವನ ದೀರ್ಘ, ಔತ್ವ, ಅನುಸ್ವಾರ ವಿಸರ್ಗ. ಇಷ್ಟು ಅಕ್ಷರಗಳನ್ನ ಅಂದರೆ 15 ಅಕ್ಷರಗಳನ್ನ ಪ್ರತಿದಿನ ಬರೀರಿ. ರಫ್ ಬುಕ್ಕಲ್ಲಿ ಬರ್ದು ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಪ್ರಾಕ್ಟೀಸ್ ಮಾಡಿ. ನನಗೆ ಪ್ರತಿದಿನ ಬರೆದು ನನಗೆ ರಫ್ ಬುಕ್ಕಲ್ಲಿ ಯಾವುದೆಲ್ಲ ಬರೀಬೇಕು, ರಫ್ ಬುಕ್ಕಲ್ಲಿ ಕಳಿಸಿ. ಫೋಟೋ ಮಾಡಿ ಫೋಟೋ ಕ್ಲಿಕ್ ಮಾಡಿ ಕಳಿಸಿ ನನಗೆ ಮಕ್ಕಳ.